ನನ್ನ ಪ್ರಕಾರ ನಮ್ಮ ದಿನನ ನಾವೇ ಚೆನ್ನಾಗಿರಬಾರ್ದು ಅಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಒಂದೊಳ್ಳೆ ಪಾಸಿಟಿವ್ ಮೈಂಡಿಂದ ನಾವು ಎದ್ದಿದ್ದೀವಿ ಅಂತಂದರೆ ಇಡೀ ದಿನ ಒಂದೊಳ್ಳೆ ಹೋಪ್ಸು ಅಥವಾ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಎಂಡ್ ಆಗುತ್ತೆ. ಅದೇ ಸಪೋಸ್ ಏನಾದರೂ ಒಂದು ನೆಗೆಟಿವ್ ಮೈಂಡಿಂದ ನಾವು ಎದ್ದಿದ್ದೀವಿ ಅಂತಂದರೆ ಇಡೀ ದಿನ ಎಲ್ಲ ಹಾಳಾಗಿಬಿಟ್ಟಿರುತ್ತೆ. ಯಾವುದಾದ್ರೂ ಒಂದು ನೆಗೆಟಿವ್ ಎಮೋಷನ್ಸ್ ಟ್ರಿಗರ್ ಮಾಡೋ ಅಂಥದ್ದು ಅಥವಾ ನೆಗೆಟಿವ್ ಆಗಿ ಏನಾದರೂ ಒಂದು ಆಗೋ ಅಂಥದ್ದು ಆ ಥರ ಆಗ್ತಾ ಇರುತ್ತೆ. ಇನ್ನು ಹಸ್ಬೆಂಡ್ ಬರ್ಡೇ ಇದ್ದಿದ್ದರಿಂದ ಸೆಲೆಬ್ರೇಷನ್ ಏನೂ ಮಾಡಿರಲಿಲ್ಲ. ಆದರೆ ನೆಕ್ಸ್ಟ್ ಡೇ ಊರಿಗೆ ಹೋಗಿದ್ವಿ, ಹೂವಿನ ಕರಗ ಎಲ್ಲ ಇತ್ತು. ಹಾಗಾಗಿ ಸಿಂಪಲ್ಲಾಗಿ ಅಲ್ಲೊಂಚೂರು ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನು ನನ್ನ ಪ್ರಕಾರ ಬರ್ಡೇ ಅಂತಂದರೆ ಎಲ್ಲರ ಜೊತೆಗೆ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ನಾವು ಕೂತ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂಥದ್ದು, ನಮ್ಮಲ್ಲಿರೋವಂಥ ಒಳ್ಳೆಯ ಗುಣಗಳನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಳೋ ಅಂಥದ್ದು, ಹಾಗೆಯೇ ನಮ್ಮಲ್ಲಿರೋವಂಥ ಕೆಲವೊಂದು ಮಿಸ್ಟೇಕ್ಸ್ನ ತಿದ್ಕೊಳ್ಳೋ ಅಂಥದ್ದು. ಲೈಫಲ್ಲಿ ಎಲ್ಲರೂ ಓಡೋದು ಸಕ್ಸಸ್ ಕಡೆನೇ. ಸಕ್ಸಸ್ ಆಗಬೇಕು, ನನ್ನ ಲೈಫಲ್ಲಿ ಗೆಲ್ಲಬೇಕು ಅಂತ ಓಡ್ತಾ ಇರ್ತೀವಿ. ಬಟ್ ಲೈಫ್ನ ಗೆಲ್ಲೋದ್ರಲ್ಲಿ ನಮ್ಮನ್ನು ನಾವು ಮರ್ತೋಗ್ಬಿಟ್ಟಿರ್ತೀವಿ. ಸೊ ಲೈಫ್ನ ಗೆಲ್ಲಬೇಕು ಅಂತಂದರೆ ಫಸ್ಟು ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಬೇಕು. ಮೈಂಡ್ಸೆಟ್ ಏನಾದರೂ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತಂದರೆ ಖಂಡಿತ ನಾವು ಗೆದ್ದಿದ್ದೀವಿ ಅಂತಲೇ ಅರ್ಥ. ಮೈಂಡ್ಸೆಟ್ ಪಾಸಿಟಿವ್ ಆಗಿರೋದ್ರಿಂದ ಫಿಸಿಕಲ್ ಬಾಡಿ ತುಂಬ ಸ್ಟ್ರಾಂಗಾಗಿ ಫಿಟ್ ಆಗಿರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾರಾದರೂ ನಮ್ಮನ್ನು ಬೈದಾಗ, ಯಾವುದಾದ್ರೂ ಒಂದು ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದಾಗ ನಾರ್ಮಲಾಗಿ ಬೇಜಾರಾಗೋದಿದೆ. ಬಟ್ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿದ್ದಾಗ ಯಾರಾದರೂ ಬೈದಾಗ ನಮಗೇನು ಅನಿಸುತ್ತೆ ಅಂದರೆ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಹುಡುಕ್ತಿರ್ತೀವಿ. ಬಟ್ ಅವ್ರು ನಮ್ಮ ಒಳ್ಳೆಯದಕ್ಕೋಸ್ಕರ ನಮ್ಮನ್ನು ಬೈದರು ಅನ್ನೋ ಒಂದು ಫೀಲ್ ಆಗುತ್ತೆ. ಅದೇ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇದ್ವಿ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ಯಾರಾದರೂ ಬೈದರು ಅಂತಂದರೆ ಇಮ್ಮಿಡಿಯೇಟಾಗಿ ನಮ್ಮ ಫಿಸಿಕಲ್ ಬಾಡಿ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಫಸ್ಟ್ ಮೈಂಡ್ಸೆಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಮೈಂಡ್ಸೆಟ್ಟಲ್ಲಿ ಆ ಥಾಟ್ ಕೂತ್ಕೊಳ್ಳುತ್ತೆ, ಇವ್ರು ನನ್ನನ್ನು ಬೈದರು ಅನ್ನೋದು. ಅದರಿಂದ ಎಮೋಷನ್ಗೆ ಹೋಗ್ಬಿಟ್ಟು ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಸೊ ದುಃಖ ಬೇಜಾರಾದಾಗ ಆಬ್ವಿಯಸ್ಲಿ ನಮಗೆ ಊಟದ ಮೇಲೆ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋದ್ರ ಮೇಲೆ, ಕೆಲಸ ಮಾಡಬೇಕು ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ. ಹಾಗಾಗಿ ಫಿಸಿಕಲ್ ಬಾಡಿಗೂ ಕೂಡ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಎಷ್ಟೊಂದೆಲ್ಲ ಕಾಯಿಲೆಗಳಿಗೆ ಮೂಲ ಕಾರಣವೇ ಮನಸ್ಸು. ನಾವು ಮನಸ್ಸಿಗೆ ಯಾವ ರೀತಿ ಏನನ್ನು ತಗೊಂಡಿರ್ತೀವಿ, ಯಾವ ರೀತಿ ಯೋಚನೆ ಮಾಡ್ತೀವಿ, ಅದರಿಂದನೇ ನಮಗೆ ಎಷ್ಟೋ ಕಾಯಿಲೆಗಳು ಬರ್ತಾ ಇರುತ್ತೆ. ಸೊ ಚಿಕ್ಕದಾಗಿರೋವಂಥ ಕೋಲ್ಡಿಂದ ಹಿಡಿದು ದೊಡ್ಡದಾಗಿ ಇರೋವಂಥ ಕಾಯಿಲೆ ಕ್ಯಾನ್ಸರ್ವರೆಗೂ ಕೂಡ ಈ ಮನಸ್ಸೇ ಮೂಲ ಕಾರಣ ಆಗಿರುತ್ತೆ. ಇನ್ನು ಲೈಫ್ ಅಂದಮೇಲೆ ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಮು ಬರ್ತಾನೆ ಇರುತ್ತೆ. ಸೊ ಇನ್ನು ಆ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಅಂತಂದರೆ ಒಂಚೂರು ಏನಾದರೂ ಪಾಸಿಟಿವ್ ಮೈಂಡ್ಸೆಟ್ ಇತ್ತು ಅಂತಂದರೆ ಪ್ರತಿಯೊಂದು ಪ್ರಾಬ್ಲಮ್ನ ಕೂಡ ನಾವು ಒಂದು ಆಪರ್ಚುನಿಟಿ ಥರನೋ ಅಥವಾ ಲೆಸನ್ ಥರನೋ ಫೀಲ್ ಮಾಡ್ತಿರ್ತೀವಿ.